ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರ, ಈ ದಿನ ನೋಡೋದ್ರಲ್ಲಿ ಬಹಳ ಸಂತೋಷವಾಗಿದ್ದೇನೆ. ಪ್ರೀತಿಯುಳ್ಳ ದೇವ ಮಕ್ಕಳೇ, ದೇವರು ನಮ್ಮನ್ನು ಅದ್ಭುತವಾಗಿ ಈ ನೂತನ ದಿನ ಕೊಟ್ಟಿದ್ದಕ್ಕಾಗಿ ದೇವ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಶಾಲೋಮ್, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿಯುಳ್ಳ ದೇವ ಮಕ್ಕಳೇ, ದೇವರು ನಮ್ಮನ್ನು ಪ್ರತಿದಿನ ಆತನ ವಾಕ್ಯಗಳಿಂದ ನಮ್ಮನ್ನು ಅದ್ಭುತವಾಗಿ ನಡೆಸ್ಕೊಂಡು ಕಾಪಾಡಿಕೊಂಡು ಈ ದಿನ ನೋಡುವಂತೆ ಸಹಾಯ ಮಾಡೋದಕ್ಕಾಗಿ ನಾನು ಸ್ತೋತ್ರ ಸಲ್ಲಿಸುತ್ತೇನೆ. ಪ್ರೀತಿಯುಳ್ಳ ದೇವ ಮಕ್ಕಳೇ, ದೇವರು ನಮ್ಮನ್ನು ಅದ್ಭುತವಾಗಿ ಪ್ರೀತಿಸುವಂಥ ದೇವರು. ನಮ್ಮ ಪಾಪಗಳಿಗಾಗಿ, ನಮ್ಮ ಶಾಪಗಳಿಗಾಗಿ ತನ್ನ ಶಿಲ್ಬೆ ಮೇಲೆ ಪ್ರಾಣ ಕೊಟ್ಟಿದ್ದಾರೆ ನಾವು ನಂಬ್ತೇವೆ. ಅದೇ ಥರ ದೇವ ಮಕ್ಕಳೇ, ಈ ದಿನಗಳಲ್ಲಿ ಶ್ರಮ ಮರಣ ದಿನವಾಗಿದೆ. ಹೌದು ಪ್ರೀತಿಯ ದೇವ ಮಕ್ಕಳೇ, ದೇವರು ಒಂದು ಒಳ್ಳೆಯ ವಾಕ್ಯನ ಕೊಟ್ಟಿದ್ದಾರೆ. ಈ ದಿನ ಒಂದು ದೇವರು ಎರಡನೇ ಶಿಲ್ಬೆ ಮೇಲೆ 7 ಮಾತಾಡಲಿ, ಎರಡನೇ ಮಾತಾಡೋಕ್ಕೆ ನಾನು ಭಾಳ ಇಷ್ಟವುಳ್ಳದಾಗಿದ್ದೇನೆ. ದೇವರು ನಮ್ಮನ್ನು ಒಳ್ಳೆಯ ವಾಗ್ದಾನ ಕೊಟ್ಟಿದ್ದಾರೆ. ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 43ನೇ ವಾಕ್ಯ ನಾನು ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವೇದವಿದ್ದರೆ ಓದಿಕೊಳ್ಳಬೇಕೆಂಬುದಾಗಿ ನಾನು ಕೇಳಿಕೊಳ್ಳುತ್ತೇನೆ. ಎರಡನೇ ಮಾತು, ಶಿಲುಬೆ ಮೇಲೆ ಎರಡನೇ ಮಾತು ನೋಡಿ. ಇಬ್ಬರು ಕಳ್ಳರು ಇರ್ತಾರೆ. ಕಳ್ಳರು ಇರುವಾಗ ಮಧ್ಯದಲ್ಲಿ ಯೇಸು ಸ್ವಾಮಿ ಕೂಡ ಇರ್ತಾರೆ. ಮಧ್ಯದಲ್ಲಿ ಒಬ್ಬ ಹೇಳ್ತಾರೆ, ಇವನು ಕಳ್ಳು ಮಾಡಿದ್ದಾರೆ ಎಂಬುದಾಗಿ ಹೇಳ್ತಾರೆ. ಆದರೆ ಇನ್ನೊಬ್ಬ ವ್ಯಕ್ತಿ, ದೇವರೇ ನೀನಾಗಿದ್ದರೆ ನನ್ನನ್ನು ಕರುಣಿಸು ಎಂಬುದಾಗಿ ಯೇಸು ಸ್ವಾಮಿಗೆ ಇನ್ನೊಬ್ಬ ಕಳ್ಳ ಕೇಳ್ತಾನೆ. ಅದೇ ಥರ ನಮ್ಮ ಜೀವಿತದಲ್ಲಿ ನಾವು ಯಾವ ರೀತಿಯಲ್ಲಿ ದೇವರನ್ನು ನಮ್ಮ ಪಾಪಗಳಿಗಾಗಲಿ, ನಮ್ಮ ಶಾಪ ಘೋರವಾದ ಪಾಪದಲ್ಲಿ ಜೀವಿಸದೆ, ದೇವರೇ ನೀನಾಗಿದ್ದರೆ ನನ್ನನ್ನು ಕ್ಷಮಿಸು, ನಿನ್ನ ಒಳ್ಳೆ ಮಾರ್ಗದಲ್ಲಿ ನಮ್ಮನ್ನು ನಡೆಸೆಂಬುದಾಗಿ ಹೇಳುವಾದರೆ ನಿಜವಾಗ್ಲಿ ನಮ್ಮ ದೇವರು ಕ್ಷಮಿಸುವಂಥ ದೇವರು. ನೋಡಿ ಪ್ರಿಯರೇ, ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 43ನೇ ವಾಕ್ಯನ ಓದ್ತೀನಿ. ಈ ದಿನವೇ ನೀನು ನನ್ನ ಸಂಗಡ ಪರದೇಶದಲ್ಲಿ ಇರುವಿ ಎಂದು ನಾನು ನಿನಗೆ ಸತ್ಯವಾಗಿ ಹೇಳುತ್ತೇನೆ. ಆಮೇನ್. ಇದೇ ದಿವಸ ನೀನು ಕೂಡ ನನ್ನ ಸಂಗಡ ಇರ್ತೀನಿ ಎಂಬುದಾಗಿ, ಪರದೇಶದಲ್ಲಿ ನಾನು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಅದೇ ಥರ ಈ ಶಿಲುಬೆಯಲ್ಲಿ ತೂಕಾಡಿದ ಇಬ್ಬರು ಕಳ್ಳರಲ್ಲಿ ಒಬ್ಬನಿಗೆ ಯೇಸು ಸ್ವಾಮಿಯು ಈ ನಿಶ್ಚಯ ವಾಕ್ಯವನ್ನು ಹೇಳ್ತಾರೆ. ಹೌದು ಪ್ರೀತಿಯ ಮಕ್ಕಳೇ, ಒಬ್ಬನೇ ಮಾತ್ರ ಈ ವಾಕ್ಯ ಆತನಿಗೆ ಹೇಳ್ತಾರೆ, ನಿಶ್ಚಯವಾಗಿ ನೀನು ನನ್ನ ಸಂಗಡ ಪರದೇಶದಲ್ಲಿ ಇರುವೆ ಎಂಬುದಾಗಿ ದೇವವಾಕ್ಯ ಹೇಳ್ತಾರೆ ಯಾರಿಗೆ? ಇನ್ನೊಬ್ಬ ಕಳ್ಳನಿಗೆ. ಅದೇ ಥರ ನಾವು ರಕ್ಷಣೆ ಹೊಂದಿದ್ದೇವೆ ಎಂಬುದು ಬಹಳ ಮುಖ್ಯ. ನಾವು ರಕ್ಷಣೆ ಹೊಂದಿದ್ದೇವೆ, ಯಾವ ರೀತಿಯಲ್ಲಿ ನಾವು ರಕ್ಷಣೆ ಹೊಂದಿದ್ದೆವು ಎಂಬುದು ಬಹಳ ಮುಖ್ಯ. ಪ್ರೀತಿಯ ದೇವ ಮಕ್ಕಳಿಗೆ ನಾವು ಪ್ರಶ್ನೆ ಮಾಡಿಕೊಳ್ಬೇಕು. ಅದೇ ಥರ ಹೇಳ್ತದೆ ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯ 47ನೇ ವಾಕ್ಯ ಹೇಳ್ತದೆ. ಯಾವ ರೀತಿಯಲ್ಲಿ ಅಂದರೆ ನೋಡಿ, ಅಲ್ಲಿ ನಾವು ರಕ್ಷಣೆ ಎಂದು ನಿಶ್ಚಯವಾಗಿ ಹೇಳಲಾಗದು ಎಂದು ವಾದಿಸುವುದಾದರೆ ನಾನು ರಕ್ಷಣೆ ಹೊಂದಿದ್ದೇನೆ ಎಂದು ತಿಳಿಯಲು ಸಾಧ್ಯವೇ ಎಂಬುದಾಗಿ ಪೌಲ ಅಪೊಸ್ತಲ ಹೇಳುತ್ತದೆ ಎಂಬ ಪ್ರಶ್ನೆ ಅನೇಕರನ್ನು ಗಲಿಬಿಲಿಗೆಗೊಳಿಸುತ್ತದೆ. ಆದರೆ ಖಂಡಿತವಾಗಿ ತಿಳಿಯಲು ಸಾಧ್ಯವೆಂದು ದೇವರ ವಾಕ್ಯವು ಹೇಳುತ್ತದೆ. ರಕ್ಷಣೆ ಹೊಂದಿದವರನ್ನು ಕರ್ತನು ಪ್ರತಿದಿನವೂ ಸಭೆಯವರೊಂದಿಗೆ ಸೇರಿಸುತ್ತಿದ್ದನು. ನೋಡಿ, ನಾವು ರಕ್ಷಣೆ ಹೊಂದಬೇಕಾದರೆ ಪ್ರತಿದಿನ ಸಭೆಯಲ್ಲಿ ಸೇರಿಸ್ತಾ ಇದ್ದಾರೆ ಎಂಬುದಾಗಿ ಹೇಳುತ್ತದೆ ಪ್ರೀತಿಯ ಮಕ್ಕಳೇ. ಅದೇ ಥರ ಸಭೆ ಎಂಬ ಪದದ ಅರ್ಥವಿದು, ರಕ್ಷಣೆ ಹೊಂದಿದವರು ಒಳಗಿಲ್ಲ, ರಕ್ಷಣೆ ಹೊಂದಿದವರು ಹೊರಗಿಲ್ಲ. ನೋಡಿ, ಒಳಗೂ ಇಲ್ಲ ಹೊರಗೂ ಇಲ್ಲ ಎಂಬುದಾಗಿ ಪೌಲ ಹೇಳ್ತಾ ಇದ್ದಾನೆ. ನಾವು ಸಭೆಯರಾಗಿ ನಾವು ಪ್ರತಿದಿನ ರಕ್ಷಣೆ ಹೊಂದಿದ್ದೀವಾ? ನಾವು ಯಾವ ರೀತಿಯಲ್ಲಿ ರಕ್ಷಣೆ ಹೊಂದುತ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ ಪ್ರೀತಿಯ ದೇವ ಮಕ್ಕಳೇ. ಅದೇ ಥರ ನೋಡೋದಾದ್ರೆ ಪ್ರೀತಿಯ ದೇವ ಮಕ್ಕಳೇ, 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 3ನೇ ವಾಕ್ಯ ಮತ್ತು 4ನೇ ವಚನ ಓದ್ತೀನಿ. ಇಲ್ಲಿ ಹೇಳ್ತದೆ ಏನಂದರೆ ನೋಡಿ, ಪರದೇಶಕ್ಕೆ ಒಯ್ಯಲ್ಪಟ್ಟು ಮನುಷ್ಯರು ಶಂಕ್ಯವಾದ ಹೇಳಬಾರದ ಮಾತುಗಳನ್ನು ಕೇಳಿದೆಂದು ಬಲ್ಲೆನು. ಆ ಸಮಯದಲ್ಲಿ ಅವನು ದೇಹರಹಿತನಾಗಿದ್ದನು ನಾನರೇ ಎಂಬುದಾಗಿ ಹೇಳ್ತಾರೆ. ದೇವರೇ, ನೀನು ನಿಜವಾಗಿ ನಮ್ಮ ಪಾಪಕ್ಕಾಗಿ ಸತ್ತಿದೆ ಎಂಬುದಾಗಿ ಹೇಳ್ತಾರೆ. ನೀ ನಮಗಾಗಿ ಮನುಷ್ಯ ಪರದೇಶದಲ್ಲಿ ಒಯ್ಯಲ್ಪಟ್ಟಿದೆ ಎಂಬುದಾಗಿ ದೇವವಾಕ್ಯ ಹೇಳ್ತದೆ ಪ್ರೀತಿಯ ದೇವ ಮಕ್ಕಳೇ. ಅದೇ ಥರ ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ನೋಡುವುದಾದರೆ ಅಲ್ಲಿ ಈ ರೀತಿ ಹೇಳ್ತದೆ ನೋಡಿ. 2ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಹೇಳ್ತದೆ ನೋಡಿ, ದೇವರ ಆತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನ್ನು ಕೇಳಲಿ. ಯಾವನು ಜಯ ಹೊಂದುತ್ತಾನೋ ಅವನಿಗೆ ದೇವರ ಪರದೇಶದಲ್ಲಿರುವ ಜೀವದಾಯ ವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ
ಕೊಡುವನು. ಆಮೀನ್. ದೇವರಲ್ಲಿ ನಾವು ಜಯ ಹೊಂದಬೇಕು ಪ್ರೀತಿ ಇದೆ ಮಕ್ಕಳೇ. ದೇವ್ರು ಹೇಳ್ತಾ ಇದ್ದಾರೆ, ಯಾರು ದೇವ್ರ ಆತ್ಮನಲ್ಲಿ ಸಭೆಗಳಲ್ಲಿ ನಾವು ಹೇಗೆ ಇರ್ತೀವಿ, ನಾವು ಅದೇ ಥರ ಜೀವ ಹಣ್ಣನ್ನು ತಿನ್ನಕ್ಕೆ ಸಾಧ್ಯ ಎಂಬುದಾಗಿ ದೇವರು ಇಲ್ಲಿ ಹೇಳ್ತಾರೆ. ನೋಡಿ ಹೇಳ್ತಾರೆ, ಕೇಳಲಿ ಅವನಿಗೆ ಜೀವದಾಯಕ ವೃಕ್ಷವನ್ನು ತಿನ್ನಕ್ಕೆ ಸಾಧ್ಯ. ಎಷ್ಟು ಒಳ್ಳೆಯ ನಮ್ಮ ದೇವರು ನಮ್ಮನ್ನು ಕರೀತಾ ಇದ್ದಾನೆ. ಮಕ್ಕಳೇ, ನಿಮ್ಮ ಪಾಪ ಎಷ್ಟೇ ಆಗಲಿ, ನಾನು ಕೆಂಪು ಎಷ್ಟೇ ಕಪ್ಪಾದರೂ ಕೂಡ ಬೆಳೆ ಹಾಗೆ ನಾನು ನಿಮ್ಮನ್ನು ಮಾರ್ಪಡಿಸ್ತೀನಿ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಹೌದು ಪ್ರೀತಿಯ ದೇವ್ರ ಮಕ್ಕಳೇ, ಇಲ್ಲಿ ನೋಡೋದಾದ್ರೆ ನೋಡಿ, ದೇವ್ರ ವಾಕ್ಯ ಹೇಳ್ತದೆ, ನಮ್ಮ ಜೀವಿತ ನಮ್ಮ ಪಾಪದ ಶಕ್ತಿಯಿಂದ ಬಿಡುಗಡೆ, ಭವಿಷ್ಯ ಕಾಲದ ರಕ್ಷಣೆಯು ಪಾಪದ ಸನ್ನಿಧಿಯಿಂದಲೇ ಸಿಗುವ ಬಿಡುಗಡೆ ಆಗಿದೆ. ಹೌದು ಪ್ರೀತಿಯ ದೇವ್ರ ಮಕ್ಕಳೇ, ಈ ದಿನಗಳ ದೇವರೇ ನಾನು ಯಾವ ರೀತಿಯಲ್ಲಿ ಜೀವಿಸ್ತಾ ಇದ್ದೀನಿ, ನಾನು ಯಾವ ಥರ ದೇವರೇ ನಿನ್ನಲ್ಲಿ ಇನ್ನೂ ಹೆಚ್ಚಾಗಿ ದೇವರ ಆತ್ಮನಿಂದ ನನ್ನನ್ನು ತುಂಬಿಸು ಎಂಬುದಾಗಿ ಕೇಳುವುದಾದರೆ ನಿಶ್ಚಯವಾಗಿ ನಮ್ಮ ದೇವರು ಬಿಡುಗಡೆ ಕೊಡ್ತಾರೆ ಪ್ರೀತಿಯ ದೇವ ಮಕ್ಕಳೇ. ಅದೇ ಥರ ಕೊನೆಯದಾಗಿ ನೋಡೋದಾದರೆ ರೋಮದವರು ಬರೆದ ಪತ್ರಿಕೆ 8ನೇ ಅಧ್ಯಾಯ 16-18 ವಾಕ್ಯ ನಾನು ಓದ್ತೇನೆ ಪ್ರಿಯರೇ. ಅಲ್ಲಿ ಈ ರೀತಿ ಹೇಳ್ತದೆ, ಏನೆಂದರೆ ನೋಡಿ, ನಾವು ಈಗಾಗಲೇ ಪಾಪದ ದಂಡನೆಯಿಂದ ಬಿಡುಗಡೆ ಹೊಂದಿದ್ದೇವೆ, ಈಗ ಪಾಪದ ಶಕ್ತಿಯಿಂದ ಬಿಡುಗಡೆ ಹೊಂದುತ್ತಿದ್ದೇವೆ, ಮುಂದೆ ಒಂದು ದಿನ ಪಾಪದ ಸನ್ನಿಧಿಯಿಂದಲೇ ಬಿಡುಗಡೆ ಹೊಂದಿದೆವು ಎಂಬುದಾಗಿ, ನಾವು ಪಾಪದಿಂದ ಬಿಡುಗಡೆ ಹೊಂದಬೇಕೆಂಬುದಾಗಿ ನಾವು ದೇವರು ವಾಕ್ಯ ಹೇಳ್ತದೆ. ಅದೇ ಥರ ಹೇಳ್ತದೆ, ಶೋಧನೆಗೆ ಸಮಸ್ಯೆ ವೇದನೆಯ ಮಾರ್ಗವಾಗಿದೆ. ಹೌದು, ಹೋಗುವಾಗ ನಮ್ಮ ನಂಬಿಕೆಯು ಅಲ್ಲಾಡಿಸಲ್ಪಡುತ್ತದೆ. ಇಂಥ ಒತ್ತಡದಲ್ಲಿ ನಾವು ದೇವರ ಮಕ್ಕಳಾಗಿದ್ದೇವೆ ಎಂಬುದಕ್ಕೆ ದೇವರ ಆತ್ಮನೇ ನಮ್ಮ ಆತ್ಮನೊಂದಿಗೆ ಸಾಕ್ಷಿ ಕೊಡುತ್ತಾನೆ. ಆಮೀನ್. ನಾವು ಶೋಧನೆಯಲ್ಲಿ ಇರುವಾಗಲೂ ಕೂಡ ದೇವರ ಆತ್ಮನೇ ಹೇಳ್ತಿದ್ದಾರೆ, ದೇವ್ರು ನಮ್ಮ ಜೊತೆ ಇರ್ತಾನೆ ಎಂಬುದಾಗಿ ಹೇಳ್ತಿದ್ದಾರೆ. ನೋಡಿ ಏನಂತದೆ ಎಂಬುದಕ್ಕೆ ದೇವರ ಆತ್ಮನೇ ನಮ್ಮ ಆತ್ಮನೊಂದಿಗೆ ಸಾಕ್ಷಿ ಕೊಡ್ತಾನೆ. ನಾವು ಒಂದು ವೇಳೆ ಶೋಧನೆಯಲ್ಲಿ ಬಿಡ್ಬೋದು, ಅಯ್ಯೋ ನಾನು ಬಲಹೀನನು, ನಾನು ಯಾವ ರೀತಿಯಲ್ಲಿ ಶೋಧನೆಯಲ್ಲಿ ಜಯಿಸ್ಬೋದು ಎಂಬುದಾಗಿ, ಆದರೆ ದೇವರ ಆತ್ಮನೇ ಸಾಕ್ಷಿ ಕೊಡ್ತಾರೆ ಎಂಬುದಾಗಿ ನೋಡ್ತೇವೆ ಪ್ರೀತಿಯ ದೇವ ಮಕ್ಕಳೇ. ನಮ್ಮ ಪಾಪ ಕೆಂಪಾದರೂ ಕೂಡ ಹಿಮದ ಹಾಗೆ ಬಿಳುಪು ಮಾಡುವಂತಹ ಸರ್ವಶಕ್ತನಾಗಿದ್ದಾನೆ. ಹೌದು ಪ್ರೀತಿಯ ದೇವ ಮಕ್ಕಳೇ, ನಮ್ಮ ಪಾಪ ಏನೇ ಇರ್ಬೋದು, ದೇವರೇ ನಾನು ಈ ದಿನಗಳಲ್ಲಿ ತಪ್ಪಾದ ಮಾರ್ಗದಲ್ಲಿ ನಡೆಯದೆ ನಿನ್ನ ಒಳ್ಳೆ ಮಗನಾಗಿ ನಾನು ಜೀವಿಸ್ತೀನಿ. ದೇವರೇ, ಅಂದು ಕಳ್ಳನ್ನು ಯಾವ ರೀತಿಯಲ್ಲಿ ಕೇಳ್ಕೊಂಡು ಅದೇ ಥರ ನಾನು ಕೂಡ ಕೇಳಿಕೊಳ್ತೀನಿ. ಅಪ್ಪ, ನೀನೇ ನನ್ನ ಈ ದಿನವೇ ನಿನ್ನ ಸಂಗಡ ನಾನು ಪರದೇಶದಲ್ಲಿ ಇರ್ತೇನೆ ಎಂಬುದಾಗಿ ಹೇಳಬಹುದಾದರೆ ನಿಶ್ಚಯವಾಗಿ ನಮ್ಮ ದೇವರು ನಮ್ಮನ್ನು ಕೂಡ ಕರ್ಕೊಂಡು ಹೋಗ್ತಾರೆ. ನಾವು ಕೂಡ ಪ್ರಕಟಣೆಯಲ್ಲಿ ಗ್ರಂಥದಲ್ಲಿ ನೋಡೋದು ಹಾಗೆ ಪ್ರತಿ ದೇವರ ಆತ್ಮನಿಂದ ನಾವು ಏನನ್ಬೇಕೆ, ಸಭೆಗಳಲ್ಲಿ ಕಿವುಳ್ಳವನ್ನು ಕೇಳಬೇಕೆಂಬುದಾಗಿ, ಅದೇ ಥರ ಜೀವದಾಯಕ ವೃಕ್ಷವನ್ನು ತಿನ್ನಕ್ಕೆ ಸಾಧ್ಯ. ಹೌದು ಪ್ರೀತಿ ದೇವ ಮಕ್ಕಳೇ, ಈ ದಿನಗಳಲ್ಲಿ ನಾವು ಶ್ರಮ ಮರಣದಲ್ಲಿದ್ದೀವಿ. ನಮ್ಮ ಜೀವಿತದಲ್ಲಿ ನಾವು ಇನ್ನೂ ಹೆಚ್ಚಾಗಿ ಆತ್ಮಿಕವಾಗಿ ನಾವು ಬಲವಾಗಿ ಹೊಂದಬೇಕು. ಮತ್ತು ದೇವ್ರ ವಾಕ್ಯದಲ್ಲಿ ಇನ್ನೂ ಹೆಚ್ಚಾಗಿ ಧ್ಯಾನ ಮಾಡುವಾಗ ದೇವರು ಆತನ ಆತ್ಮನಿಂದ ನಮ್ಮನ್ನು ನಡೆಸ್ತಾರೆ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಲಿ. ಮೇ ಗಾಡ್ ಬ್ಲೆಸ್ ಯು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಕಣ್ಣು ಮುಚ್ಚಿಕೊಳ್ಳಿ. ಪರಿಶುದ್ಧನೇ ಪ್ರೀತಿಯುಳ್ಳ ತಂದೆ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಪ್ರೀತಿಯುಳ್ಳ ತಂದೆ, ಕಳೆದ ವಾರ ಎಲ್ಲ ಅದ್ಭುತವಾಗಿ ಕಾಪಾಡಿಕೊಂಡು ದೇವರೇ ಈ ನೂತನ ದಿನ ನೋಡುವಂತೆ ಸಹಾಯ ಮಾಡೋಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ, ಈ ವಿಡಿಯೋ ಯಾರು ನೋಡ್ತಾರ ಮಕ್ಕಳಿಗೆಲ್ಲ ನೀನು ಒಳ್ಳೆ ಆರೋಗ್ಯ ಭಾಗ್ಯ ಕೊಟ್ಟು ನಡೆಸಪ್ಪ. ದೇವರೇ, ನೀವು ಈ ಶ್ರಮ ಮರಣ ದಿನಗಳಲ್ಲಿ ಸ್ವಾಮಿ ಈ 7ನೇ ಮಾತಲ್ಲಿ ಈ 2ನೇ ಮಾತನಾಡುವಂತೆ ಕೃಪೆ ಕೊಟ್ಟಿದೆ ಅಪ್ಪ. ದೇವರೇ, ಯಾವ ರೀತಿ ಕಳ್ಳನ ದೇವರೇ ನೀನಾದರೆ ನನ್ನನ್ನು ಸೇರಿಸ್ಕೊ ಎಂಬುದಾಗಿ ಹೇಳುವ ಈ ದಿನವೇ ನೀನು ಪರದೇಶದಲ್ಲಿ ಇರುವೆ ಎಂಬುದಾಗಿ ಹೇಳುವ ಹಾಗೆ ಈ ಮಕ್ಕಳು ತಂದೆ ದೇವರೇ ಯಾವ್ಯಾವ ಪಾಪದಲ್ಲಿದ್ದರೋ ಆ ಪಾಪ ಕ್ಷಮಾಪಣೆಯಿಂದ ರಕ್ಷಣೆ ಹೊಂದಿ ಜೀವಿಸುವಂತೆ ನೀನು ಸಹಾಯ ಮಾಡಬೇಕಪ್ಪ ಅಂದರೆ ಪ್ರಾರ್ಥಿಸಿದ್ರೆ. ಪ್ರೀತಿಗಳು ತಂದೆ, ನೀ ಎಲ್ಲ ಒಳ್ಳೆ ದೇವರು, ನೀನು ಅದ್ಭುತ ಮಾಡುವಂಥ ದೇವರಾಗಿದ್ದರೆ ಸ್ವಾಮಿ. ಈ ಚಿಕ್ಕ ಪ್ರಾರ್ಥನೆ ಕೇಳೋಕ್ಕಾಗಿ ಸ್ತೋತ್ರ. ದೇವರೇ, ನಾನು ಮಾತಾಡಿದೆ, ನೀವು ಮಾತಾಡಿದ್ರೆ ಎಂಬುದಾಗಿ ನಂಬಿದ್ದೀನಿ ಅಪ್ಪ. ದೇವರೇ, ಪ್ರತಿಯೊಬ್ಬೊಬ್ಬರು ಜೀವಿತನ ಬದಲಾಯಿಸಿ ಒಳ್ಳೆ ಮಾರ್ಗದಲ್ಲಿ ನಡೆಸುವಂತೆ ಸಹಾಯ ಮಾಡಬೇಕಪ್ಪ ಅಂತ ಪ್ರಾರ್ಥಿಸಿದ್ರೆ. ಪ್ರೀತಿಗಳು ತಂದೆ, ಈ ಚಿಕ್ಕ ಪ್ರಾರ್ಥನೆ ಕೇಳದಂತೆ ಯೇಸು ಕ್ರಿಸ್ತನಲ್ಲಿ ಬೇಡುತ್ತೇನೆ ಜೀವ ತಂದೆ. ಆಮೇನ್. ಮೇ ಗಾಡ್ ಬ್ಲೆಸ್ ಯು.